ಲಾರ್ಡ್, ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು ಕೊಟ್ಟಂತಹ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಯೇಸುಸ್ವಾಮಿ ತನ್ನ ಪರ್ವತ ಪ್ರಸಂಗವನ್ನು ಮಾಡ್ತಾ ಇದ್ದಾರೆ. ಪರ್ವತ ಪ್ರಸಂಗದಲ್ಲಿ ಯೇಸುಸ್ವಾಮಿ ಮಾತಾಡ್ತಾ ಇರುವಂತಹ ಒಂದು ಸಂಗತಿ, ಅನೇಕ ಪ್ರಾಕ್ಟಿಕಲ್ ಆದಂತಹ ಅನೇಕ ಸಂಗತಿಗಳನ್ನು ಮಾತಾಡ್ತಾರೆ. ಅಳವಡಿಸಿಕೊಳ್ಳಬೇಕಾದಂತಹ ಅನೇಕ ಸಂಗತಿಗಳನ್ನು ಯೇಸು ತನ್ನ ಪ್ರಸಂಗದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಪ್ರಸಂಗದಲ್ಲಿ ಮಾತಾಡುವಂತಹ ಆ ರೀತಿಯಲ್ಲಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ಕೊನೆ ಭಾಗಗಳಿಗೆ ಸ್ವಾಮಿ ಬರ್ತಾ ಇದ್ದಾರೆ. ಬಂದಾಗ 6ನೇ ಅಧ್ಯಾಯ 33ರಲ್ಲಿ ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ಸಿಗುತ್ತೆ. ಬೈಬಲ್ ಹೇಳ್ತದೆ ಅವೆಲ್ಲವೂ ನಿಮಗೆ ಸಿಗುತ್ತೆ. ಆದರೆ ಸಾಧಾರಣ ಈ ವಾಕ್ಯವನ್ನು ತಪ್ಪಾಗಿ ಕೆಲವರು ಓದ್ತಾರೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ಎಲ್ಲ ಸಿಗುತ್ತೆ ಅಂತ. ಎಲ್ಲ ಸಿಗುತ್ತೆ ಅಂತ ಬೈಬಲ್ ಹೇಳಲ್ಲ, ಅವೆಲ್ಲ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಅನ್ನೋದಕ್ಕೂ ಅವೆಲ್ಲ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಎಲ್ಲ ಅಂದರೆ ಟೋಟಲಿ ಎಲ್ಲ, ಅವೆಲ್ಲ ಅಂತ ಹೇಳಿದ್ರೆ ಆ ಹೇಳಿದಂತಹ ವಿಷಯಗಳು. ಯೇಸುಸ್ವಾಮಿ ಹೇಳುವಂತಹ ಮಾತು 25ನೇ ವಾಕ್ಯದಿಂದ ಓದ್ತೀವಿ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಓದ್ಕೊಳ್ಬೇಕು, ಇದು ಚಿಂತೆ ಮಾಡಬೇಡ್ರಿ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಅದರ ಅರ್ಥ ಊಟ, ಮನುಷ್ಯನ ಜೀವಿತದಲ್ಲಿರುವಂಥ ಒಂದು ಟೆನ್ಷನ್ ಅಂತ ಹೇಳಿದ್ರೆ ಊಟ, ನೀರು, ಬಟ್ಟೆ. ಊಟ ಬಟ್ಟೆನೇ ಬಹಳ ಪ್ರಾಮುಖ್ಯವಾದಂತಹ ಒಂದು ಕಾರ್ಯ. ಅದು ಯೇಸುಸ್ವಾಮಿ ಹೇಳ್ತಾರೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾಕೆ ಚಿಂತೆ ಮಾಡಬೇಡಿ? ನೀವು ಯೋಚನೆ ಮಾಡ್ಬೋದು, ಊಟದ ಬಗ್ಗೆ, ಬಟ್ಟೆದ ಬಗ್ಗೆ ನಾವು ಚಿಂತೆ ಮಾಡದಿದ್ರೆ ಇನ್ಯಾರು ಚಿಂತೆ ಮಾಡ್ತಾರೆ, ನಮ್ಮ ಬಗ್ಗೆ ಚಿಂತೆ ಮಾಡೋರು ಯಾರಿದ್ದಾರೆ ಎಂಬುದಾಗೆಲ್ಲ ಒಂದು ವೇಳೆ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಯೇಸುಸ್ವಾಮಿಯಲ್ಲಿ ಹೇಳುವಂತಹ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಅದರ ನಾವು ಆ ಮುಂದೆ ಓದಬೇಕು. 25ನೇ ವಾಕ್ಯದ ಕೊನೆ ಭಾಗದಲ್ಲಿ ಓದ್ತೀವಿ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ. ಕಂಪೇರ್ ಮಾಡ್ತಾ ಇದ್ದಾರೆ. ಊಟ ದೊಡ್ಡದ, ಪ್ರಾಣ ದೊಡ್ಡದ, ಉಡುಪು ದೊಡ್ಡದ, ದೇಹ ದೊಡ್ಡದ. ಯೇಸುಸ್ವಾಮಿ ಹೇಳ್ತಾರೆ ಅದರ ಅರ್ಥ ಏನು? ಈ ಚಿಂತೆ ಮಾಡಬೇಡಿ ಅಂತ ಹೇಳೋಕ್ಕೆ ಕಾರಣ, ಆಕಾಶದ ಹಕ್ಕಿಗಳ ಕುರಿತು ಮಾತಾಡ್ತಾರೆ, ಅಡವಿಯ ಹೂವಿನ ಬಗ್ಗೆ ಮಾತಾಡ್ತಿದ್ದು ಎಲ್ಲ ಯೇಸುಸ್ವಾಮಿ ಹೇಳ್ತಾರೆ. ಆದರೆ ಯಾಕೆ ಚಿಂತೆ ಮಾಡಬಾರ್ದು ಅಂದರೆ, ಯೇಸುಸ್ವಾಮಿ ಹೇಳ್ತಾರೆ ಊಟಕ್ಕಿಂತ ಪ್ರಾಣ ದೊಡ್ಡದು. ಯೇಸುಸ್ವಾಮಿ ಹೇಳುವಂತಹ ಮಾತಿನ ಒಂದು ಅರ್ಥ, ಪ್ರಾಣವನ್ನು ನಾನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಪ್ರಾಣ ಹೋಯ್ತು ಅಂದರೆ ಹೋಯ್ತು. ಆದರೆ ದೇವ್ರು ಹೇಳಿದ ಅರ್ಥ ಏನು ಗೊತ್ತಾ? ಬೆಲೆ ಕಟ್ಟಲಾಗದಂತಹ ಪ್ರಾಣವನ್ನೇ ನಾನು ಕೊಟ್ಟಿರಬೇಕಾದ್ರೆ ಆ ಪ್ರಾಣವನ್ನು ಉಳಿಸುವಂತಹ ಒಂದು ಇಡೀ ಅನ್ನ ನಿನಗೆ ಕೊಡಲ್ವಾ? ಅದೇ ರೀತಿಯಲ್ಲಿ ಉಡುಪಿಗಿಂತ ದೇಹ ಮೇಲಾದದ್ದು. ಯೇಸುಸ್ವಾಮಿ ಹೇಳುವ ಮಾತಿನ ಅರ್ಥ ಏನು? ದೇಹವನ್ನು ನಾನು ಕೊಟ್ಟಿದ್ದೇನೆ, ಆ ದೇಹವನ್ನು ಮರೆ ಮಾಡಿಕೊಳ್ಳುವಂತಹ ಶರ್ಟ್ಗೋಸ್ಕರ ಬೇಕಿದ್ದರೆ ಒಂದು 2 ಮೀಟ್ರ್ ಬಟ್ಟೆ ಕೊಡಲ್ವ ನಾನು? ಪ್ಯಾಂಟ್ಗಿರೋ ಬಟ್ಟೆ ಕೊಡಲ್ವ ನಾನು? ಆಗ ಯಾವುದು ದೊಡ್ಡದು? ಪ್ರಾಣ ದೊಡ್ಡದು, ದೇಹ ದೊಡ್ಡದು. ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ದೇಹವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ, ಪ್ರಾಣವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ನೀನು ಬಟ್ಟೆ ಸಂಪಾದನೆ ಮಾಡ್ಬೋದು, ಆಹಾರ ಸಂಪಾದನೆ ಮಾಡ್ಬೋದು, ಆದರೆ ದುಡ್ಡು ಕೊಟ್ಟು ಪ್ರಾಣ ತಗೊಳ್ಳೋಕ್ಕಾಗಲ್ಲ, ದುಡ್ಡು ಕೊಟ್ಟು ದೇಹ ತಗೊಳ್ಳೋಕ್ಕಾಗಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಕೈಯಲ್ಲಿ ಕೊಂಡುಕೊಳ್ಳಲಾಗದಂತಹ ಪ್ರಾಣವನ್ನೇ, ದೇಹವನ್ನೇ ನಾನು ಕೊಟ್ಟಿದ್ದರೆ, ಆ ಪ್ರಾಣವನ್ನು ಉಳಿಸುವಂಥ ಆಹಾರ, ಆ ದೇಹಕ್ಕೆ ಒದ್ದುಕೊಳ್ಳಬೇಕಾದಂತಹ ವಸ್ತ್ರ ನಾನು ಕೊಡೋದಿಲ್ವಾ? ಯಾಕೆ ಚಿಂತೆ ಮಾಡ್ತೀಯಾ? ಅದರ ಅರ್ಥ ನನ್ನಲ್ಲಿ ಆಶ್ರಯಿಸು ಅಂತ. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ಚಿಂತೆ ಮಾಡಬೇಡ ಅಂತ ಹೇಳೋದಕ್ಕೆ ಅರ್ಥ ಇದೆ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಊಟಕ್ಕಿಂತ ಪ್ರಾಣ ದೊಡ್ಡದು. ನಾನು ಕೊಡ್ತೀನಿ, ನೀನು ಪ್ರಾಣವನ್ನು ಉಳಿಸೋದು ನನ್ನ ಕರ್ತವ್ಯ. ನಿನ್ನ ದೇಹಕ್ಕೆ ಏನು ಬೇಕೋ ಅದನ್ನು ಕೊಡೋದು ನನ್ನ ಕರ್ತವ್ಯ, ನಾನು ಕೊಡ್ತೀನಿ. ಆದರೆ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡು. ಆತ್ಮೀಕ ವಿಷಯಗಳಿಗಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡು, ಆದ್ಯತೆಯನ್ನು ಕೊಡು. ಪ್ರಯಾರಿಟಿ ಫಾರ್ ದ ಸ್ಪಿರಿಚುವಲ್ ಥಿಂಗ್ಸ್. ಆದ್ಯತೆಯನ್ನು, ಪ್ರಥಮ ಸ್ಥಾನವನ್ನು ಆತ್ಮೀಕ ಕಾರ್ಯಗಳಿಗೆ ನೀನು ಕೊಡೋದಾದರೆ
ದೇವರು ನಿನಗೋಸ್ಕರ ಅದ್ಭುತವನ್ನು ಮಾಡ್ತಾನೆ. ಅದನ್ನೇ 33ನೇ ವಾಕ್ಯದಲ್ಲಿ ಹೇಳೋದು, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆದಿ, ಇವುಗಳ ಕೂಡ ಅಂದರೆ ದೇವರ ರಾಜ್ಯ ಮತ್ತು ನೀತಿಯ ಕೂಡ ಅವೆಲ್ಲ ಅಂದರೆ ಮೇಲಿರುವಂಥ ಊಟ, ನೀರು, ಬಟ್ಟೆ ನಿನಗೆ ಸಿಗುತ್ತೆ, ನಿನಗೆ ಕೊಡ್ತೀನಿ. ಇದನ್ನು ನೀನು ಇಷ್ಟಪಟ್ಟರೆ ಇದು ಸಿಗುತ್ತೆ, ಅದು ಸಿಗುತ್ತೆ. ಆದರೆ ನೀನು ಅದಕ್ಕೆ ಅಂತ ಹೋದರೆ ಅದು ಒಂದು ವೇಳೆ ಸ್ವಲ್ಪ ದಿವಸ ಸಿಗ್ಬೋದು, ಇದು ಸಿಗಲ್ಲ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ಮೊದಲ ಸ್ಥಾನವನ್ನು ಕರ್ತನೇ ನಿನ್ನ ಕಾರ್ಯಗಳಿಗೆ ಕೊಡ್ತೀನಿ. ಆತ್ಮಿಕ ಕಾರ್ಯಗಳಿಗೆ ಮೊದಲನೇ ಸ್ಥಾನವನ್ನು ಕೊಡುವಂತಹ ಒಂದು ಅನುಭವ ನನ್ನ ಜೀವಿತದಲ್ಲಿ ಕೊಡು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು, ಅದ್ಭುತವನ್ನು ಮಾಡುವಂತಹ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ಕರ್ತನ ಮುಖವನ್ನು ನಾವು ನೋಡೋಣ, ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಾವು ಸೇರುವಂತೆ ನೀನು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಮೊದಲು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವ ಹಾಗೆ, ಅದರ ಮೂಲಕ ಅವೆಲ್ಲವನ್ನು ಆಹಾರ, ವಸ್ತ್ರ ಎಲ್ಲವನ್ನು ಹೊಂದಿಕೊಳ್ಳುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್.